ನಿತ್ಯಾನಂದ ಸ್ವಾಮೀಜಿ ಅವರ ಸಾವಿನ ಸುದ್ದಿ ಸದ್ಯಕ್ಕೆ ಒಂದು ದೊಡ್ಡ ಗೊಂದಲವನ್ನೇ ಸೃಷ್ಟಿಸಿದೆ. ಯಾಕೆಂದರೆ ಅವರ ಬಗ್ಗೆ ಬರುವ ಸುದ್ದಿಗಳು ಯಾವಾಗಲೂ ವಿವಾದಾತ್ಮಕವಾಗಿಯೇ ಇರುತ್ತವೆ. ಅವರ ಸಾವಿನ ಬಗ್ಗೆ ಅವರ ಸೋದರಳಿಯ ಸುಂದರೇಶ್ವರನ್ ಹೇಳಿಕೆ ನೀಡಿದ್ದಾನೆ ಎನ್ನಲಾಗಿದ್ದರೂ ಈ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನು ಗಮನಿಸುವುದು ಅಗತ್ಯವಾಗಿದೆ. ಹಿಂದಿನ ವದಂತಿಗಳು. ಇದು ಮೊದಲ ಬಾರಿಗೆ ನಿತ್ಯಾನಂದ ಸ್ವಾಮೀಜಿ ಅವರ ಸಾವಿನ ಸುದ್ದಿ ಹಬ್ಬುತ್ತಿರುವುದಲ್ಲ. ಈ ಹಿಂದೆ ಕೂಡ ಇಂತಹ ವದಂತಿಗಳು ಹಬ್ಬಿದ್ದವು. ಆದರೆ ಅವರು ಮತ್ತೆ ಆನ್ಲೈನ್ನಲ್ಲಿ ಕಾಣಿಸಿಕೊಂಡಿದ್ದರು. ಏಪ್ರಿಲ್ 1ರ ಪ್ರಾಮುಖ್ಯತೆ. ಈ ಸುದ್ದಿ ಏಪ್ರಿಲ್ 1ರಂದು ಹಬ್ಬಿದೆ. ಹಾಗಾಗಿ ಇದು ಏಪ್ರಿಲ್ ಫೂಲ್ ಸಂದರ್ಭದಲ್ಲಿ ಹಬ್ಬಿದ ಸುಳ್ಳು ಸುದ್ದಿಯಾಗಿರುವ ಸಾಧ್ಯತೆಯಿದೆ. ಕೈಲಾಸದ ಪ್ರತಿಕ್ರಿಯೆ. ಕೈಲಾಸ ಆಡಳಿತ ಮಂಡಳಿ ಸ್ಪಷ್ಟನೆ ನೀಡಿದ್ದು, ಸ್ವಯಂಘೋಷಿತ ದೇವಮಾನವ ಸ್ವಾಮಿ ನಿತ್ಯಾನಂದ ಸತ್ತಿಲ್ಲ. ಅವರು ಆರೋಗ್ಯವಾಗಿದ್ದಾರೆ. ಶೀಘ್ರದಲ್ಲೇ ಭಕ್ತರ ಮುಂದೆ ಬರಲಿದ್ದಾರೆ ಎಂದು ಹೇಳಿಕೆ ಬಿಡುಗಡೆ ಮಾಡಿದೆ. ನಿತ್ಯಾನಂದರ ವಿವಾದಾತ್ಮಕ ಹಿನ್ನೆಲೆ. ನಿತ್ಯಾನಂದ ಸ್ವಾಮೀಜಿ ಅವರು ಹಲವಾರು ವಿವಾದಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಅತ್ಯಾಚಾರ ಆರೋಪ, ಮಕ್ಕಳ ಅಪಹರಣ ಮತ್ತು ನಕಲಿ ಪಾಸ್ಪೋರ್ಟ್ ಬಳಸಿ ವಿದೇಶಕ್ಕೆ ಪರಾರಿಯಾಗಿದ್ದು ಮುಂತಾದ ಆರೋಪಗಳು ಅವರ ಮೇಲಿವೆ. ಅವರು ಕೈಲಾಸ ಎಂಬ ಪ್ರತ್ಯೇಕ ದೇಶವನ್ನು ಸ್ಥಾಪಿಸಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಈ ದೇಶಕ್ಕೆ ತಮ್ಮದೇ ಆದ ಧ್ವಜ, ಪಾಸ್ಪೋರ್ಟ್ ಮತ್ತು ಕರೆನ್ಸಿಯನ್ನು ಸಹ ಅವರು ಪರಿಚಯಿಸಿದ್ದಾರೆ. ಆಸ್ತಿ ವಿವಾದ. ನಿತ್ಯಾನಂದ ಸ್ವಾಮೀಜಿ ಅವರ ಟ್ರಸ್ಟ್ಗೆ ಸೇರಿದ ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿಯ ಬಗ್ಗೆಯೂ ಚರ್ಚೆಗಳು ನಡೆಯುತ್ತಿವೆ. ಅವರ ಸಾವಿನ ನಂತರ ಈ ಆಸ್ತಿಯನ್ನು ಯಾರು ನಿರ್ವಹಿಸುತ್ತಾರೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಧಿಕೃತ ಮಾಹಿತಿಗಾಗಿ ಕಾಯುವುದು ಉತ್ತಮ.